ಸನ್ಮಾನ್ಯರೇ, ನಾವು ಲಂಡನ್ನಿನ ನಾರ್ತ್ ಗ್ರೆನೇಜ್ನಲ್ಲಿರುವ ನ್ಯಾಷನಲ್ ಮೆರಿಟೈಮ್ ಮ್ಯೂಸಿಯಂನ ಒಳಹೊಕ್ಕಾಗ ಕಂಡ ದೃಶ್ಯಾವಳಿಗಳು. ದೂರದ ದೇಶಗಳಿಗೆ ದೋಣಿ ನಡೆಸಿದ ನಾವಿಕರುಗಳ ಚಿತ್ರಗಳು ಹಾಗೂ ಅದರ ಮುಂದೆ ಮುಂದುವರೆದ ದೋಣಿಯ ಮಾದರಿಯ ಕಲಾಕೃತಿಗಳು ಹಾಗೂ ಲಂಡನ್ನಿನ ಎಲಿಜಬೆತ್ ರಾಣಿಯ ಕಿರೀಟದ ಮಾದರಿ ಹಾಗೂ ದೊಡ್ಡ ಹಡಗಿನ ಮಾದರಿಯನ್ನು ಸಹ ಇಲ್ಲಿ ಇರಿಸಿದ್ದರು. ಇದರ ನಂತರ ಸಾಗರದ ಆಳದಲ್ಲಿ ಈಜುವ ಸಬ್ಮೇರಿನ್ ಸಹ ಇರಿಸಿದ್ದರು. ಇದನ್ನೆಲ್ಲ ಕಂಡು ಮುಂದೆ ಸಾಗಿದಾಗ ನಮಗೆ ಕಂಡದ್ದು ವಿಶ್ವಭೂಪಟದ ಚಿತ್ರವನ್ನು ಬಿಡಿಸಿ ಅದರಲ್ಲಿ ಮಕ್ಕಳಿಗೆ ಆಟವಾಡಲು ವಿವಿಧ ದೇಶಗಳಿಗೆ ದೋಣಿಯನ್ನು ಚಲಾಯಿಸುವಂತೆ ಅವರಿಗೆ ಪ್ರೇರೇಪಣೆ ನೀಡಲು ಮಾಡಿದಂಥ ಈ ಸಲಕರಣೆಗಳು ಮಕ್ಕಳ ಮನಸ್ಸಿನಲ್ಲಿ ದೂರ ದೇಶಗಳಿಗೆ ದೋಣಿ ಚಲಾಯಿಸುವ ಕನಸನ್ನು ಬಿತ್ತುವಂತಿತ್ತು. ಅದು ನೋಡಿ ನಾವು ಕಟಿಸಾರ್ಕ್ ಆಗಮಿಸಿದ್ದೇವೆ. ಇದೇ ಕಟಿಸಾರ್ಕ್ ಎಂಬುವ ಹಡಗು. ಇದು 155 ವರ್ಷಗಳ ದಾಖಲೆಯ ಸಂಚಾರ ಕೈಗೊಂಡಿದೆ. ಇದರ ಒಟ್ಟಾರೆ ಉದ್ದ 280 ಅಡಿಗಳು, ಅಂದರೆ 85 ಮೀಟರ್. ಇದರ ಮುಖ್ಯ ಆಧಾರ ಸ್ತಂಭ ಅದರ ಎತ್ತರ 153 ಅಡಿಗಳು, ಅಂದರೆ 47 ಮೀಟರ್. 1869ರಿಂದ 2019ವರೆಗೂ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ಸಂಚರಿಸುತ್ತಿದ್ದಂಥ ದಾಖಲೆ ನಿರ್ಮಾಣ ಮಾಡಿದೆ. 1957ರಲ್ಲಿ ಗ್ರೀನ್ವಿಚ್ಗೆ ಬಂದ ನಂತರ ಇಂಗ್ಲೆಂಡಿನ ರಾಣಿ ಮೊದಲ ಬಾರಿಗೆ ಇದನ್ನು ಪ್ರಾರಂಭಿಸಲಾಯಿತಂತೆ. ಇದು ಮರಳಿ ಇಂಗ್ಲೆಂಡಿಗೆ ಬಂದದ್ದು ಅದೃಷ್ಟ ಎಂಬುದಾಗಿ ಇಲ್ಲಿನ ಜನರು ಭಾವಿಸಿದ್ದಾರೆ. ಈ ಕಟಿಸಾರ್ಕ್ ಹಡಗಿನ ಮುಂಭಾಗದಲ್ಲಿ ಮಕ್ಕಳು ಕುದುರೆ, ಮೇಕೆ, ಕುರಿ, ಝೀಬ್ರಾ ಹೀಗೆ ವಿವಿಧ ಆಕಾರದ ಗೊಂಬೆಗಳ ಸೈಕಲನ್ನೇರಿ ಆಟವಾಡುತ್ತಿರುವ ದೃಶ್ಯ ಬಹಳ ಆಕರ್ಷಣೀಯವಾಗಿ ಕಂಡಿತು. ಮಕ್ಕಳು ಉತ್ಸುಕತೆಯಿಂದ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದರು. ಈ ದೃಶ್ಯ ಎಲ್ಲರಿಗೂ ಒಂದು ಬಗೆಯ ಆಪ್ಯಾಯಮಾನವಾಗಿ ಕಂಡಿತು. ಇದನ್ನು ನೋಡುತ್ತಾ ನಾವು ಆ ಕಟಿಸಾರ್ಕಿನ ಮುಂಭಾಗದಿಂದ ಮುಂದುವರೆದು ಕಟಿಸಾರ್ಕಿನ ಮುಂಭಾಗದಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಮುಂದುವರೆದೆವು. ಥೇಮ್ಸ್ ನದಿಯಲ್ಲಿ ಈ ಬದಿಯಿಂದ ಆ ಬದಿಗೆ ನದಿಯ ಒಳಗಡೆ 2 ಕಿಲೋಮೀಟರ್ ಮಾರ್ಗವನ್ನು ನೀರಿನ ಒಳಭಾಗದಲ್ಲಿ ನಿರ್ಮಿಸಿದ್ದಾರೆ. ಈ ಬದಿಯಿಂದ ಒಳಹೊಕ್ಕು ಆ ಬದಿಯನ್ನು ತಲುಪಬಹುದು. ಅದು 2 ಕಿಲೋಮೀಟರ್ ಮಾರ್ಗವಾಗಿದೆ. ಇದು ನೀರಿನ ಆಳದಲ್ಲಿ ನಿರ್ಮಾಣ ಮಾಡಿದಂಥ ಒಂದು ರೀತಿಯ ವ್ಯವಸ್ಥೆ. ಇದು ನೋಡಿ ನಾವು ಈಗ ಒಳಹೊಕ್ಕಿದ್ದೇವೆ. ಒಳಹೊಕ್ಕು ಈ ಬದಿಯಿಂದ ಆ ಬದಿಗೆ ಹೊರಬಂದು ಲಿಫ್ಟಿನ ಮುಖಾಂತರ ಮೇಲಕ್ಕೆ ಸಾಗಿ ಬಂದೆವು. ನಂತರ ಅಲ್ಲಿಂದ ಹೊರಬಂದೆವು. 2 ಕಿಲೋಮೀಟರ್ಗಳ ಟನಲ್ಲಿನ ಒಳಭಾಗವನ್ನು ದಾಟಿ ನೋಡಿ ಆ ಬದಿಯಿಂದ ಹೊರಬಂದೆವು. ಅದು ನೋಡಿ ಇದು ಗ್ರೀನ್ವಿಚ್ ಯೂನಿವರ್ಸಿಟಿಯ ಹೊರಾಂಗಣ. ಈ ಹೊರಾಂಗಣದಲ್ಲೆಲ್ಲ ನಾವು ಸುತ್ತಾಡಿಕೊಂಡು ಮುಂದೆ ಸಾಗಿದೆವು. ಗ್ರೀನ್ವಿಚ್ ವಿಶ್ವವಿದ್ಯಾನಿಲಯದ ಹೊರಭಾಗವನ್ನೆಲ್ಲ ಗಮನಿಸುತ್ತಾ
ಗ್ರೀನ್ವಿಚ್ ಯೂನಿವರ್ಸಿಟಿಯ ಕಟ್ಟಡ ಅದ್ಭುತವಾದ ಪುರಾತನವಾದ ಕಟ್ಟಡವಾಗಿದೆ. ಇದನ್ನೆಲ್ಲ ವೀಕ್ಷಿಸುತ್ತಾ ನಾವು ಗ್ರೀನ್ವಿಚ್ ಮಾರ್ಕೆಟನ್ನು ತಲುಪಿದೆವು. ಇಲ್ಲಿ ಕಲಾವಿದರೇ ರೂಪಿಸಿದಂತಹ ವಿವಿಧ ರೀತಿಯ ಕಲಾಕೃತಿಗಳು ಹಾಗೂ ಕರಕುಶಲ ವಸ್ತುಗಳು, ಆಟಿಕೆಗಳು, ಬಗೆಯ ಬಗೆಯ ವಸ್ತುಗಳು ಮತ್ತು ಶಾಲಾ ಮಕ್ಕಳಿಗೆ ಬೇಕಾದಂಥ ಪರಿಕರಗಳು ಎಲ್ಲವನ್ನು ನೋಡಿಕೊಂಡು ಮುಂದೆ ಸಾಗಿದೆವು. ಬಟ್ಟೆ ಮಳಿಗೆಗಳು, ವಿವಿಧ ಆಕಾರದ ಕಲಾಕೃತಿಗಳು, ಪೇಂಟಿಂಗ್ಗಳು ಹಾಗೂ ಆಟಿಕೆಗಳು, ವಿವಿಧ ರೀತಿಯ ಮನರಂಜನಾ ವಸ್ತುಗಳು ಹಾಗೂ ಪರಿಕರಗಳನ್ನೆಲ್ಲ ನೋಡಿಕೊಂಡು ಒಂದು ಬಾರಿ ಮಾರ್ಕೆಟನ್ನೆಲ್ಲ ಸುತ್ತಾಡಿಕೊಂಡು ಮಾರ್ಕೆಟಿನಿಂದ ಹೊರಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ವಿಜಯಪುರ.